ಬೇಬಿ ಬಾ ಇಲ್ಲಿಂದ ಹೋಗೋಣ, ಇಲ್ಲಿರೋದು ಬೇಡ. ನೋ ಮಾಮ್, ನಾನು ಎಲ್ಲೂ ಬರಲ್ಲ. ನನ್ನ ಕಣ್ಣು ಮುಂದೆನೆ ನನ್ನ ಕನಸು ನಾಶ ಆಗ್ತಿದೆ. ಇಂಥ ಚಾನ್ಸ್ ಯಾರಿಗೆ ಸಿಗುತ್ತೆ ಹೇಳಿ? ಐ ವಾಂಟ್ ಟು ಸಫರ್. ಹಾರ ಬದಲಾಯಿಸ್ಕೊಳ್ಳಿ ಇಬ್ರು. ಇವಾಗ ಕನ್ಯಾದಾನ. ಹುಡುಗಿ ಅಪ್ಪ ಅಮ್ಮ ಬನ್ನಿ. ಚಂದ್ರು, ಊರ್ಮಿಳಾ ಬನ್ನಿ. ಊರ್ಮಿಳಾ, ಊರ್ಮಿಳಾ. ಅನ್ಪೂರ್ಣ ಹೋದ್ರೆ ಹೋಗ್ಲಿ ಬಿಡು, ನಮ್ಮ ಚಂದ್ರು ಇದಾನಲ್ಲ ಮನೆ ಮಾಡ್ತಾನೆ. ಎರಡು ಬಾಕ್ಸ್ ಇಡ್ರಮ್ಮ. ಕೈನ ಅವ್ರ ಕೈಲಿ ಇಡಿಸಿ ಸ್ವಲ್ಪ ಹಿಡ್ಕೊಳ್ಳಮ್ಮ. ಬಟ್ರೆ ಕಲ್ಸ ಕೊಡಿ. ನೀವೇ ಕೈ ಹಿಡ್ಕೊಂಡು ಕನ್ಯಾದಾನ ಮಾಡ್ತೀರಾ? ಓಂ ಕನ್ಯಾಂ ಕನಕ ಸಂಪನ್ನಾಂ ಕನಕಾಭರಣೈರ್ಯುತಾಂ ದಾಸ್ಯಾವಿಜಿಷ್ಟವೇ ತುಭ್ಯಂ ಬ್ರಹ್ಮಲೋಕೆ ಜಿಗೀಷಯ ವಿಶ್ವಂಭರ ಪಂಚಭೂತ ಸಾಕ್ಷಿಣ್ಯ ಸರ್ವದೇವತಾ ಇಮಾಂ ಕನ್ಯಾಂ ಪ್ರದಾಸ್ಯಾಮಿ ಪಿತॄಣಾಂ ತಾರಣಾಯ ಚ. ಕನ್ಯಾದಾನ ಮುಹೂರ್ತ ಸುಮುಹೂರ್ತೋದ್ವಿತ್ಯ ನ ಗೃಹ್ಣಂತು ಸುಮುಹೂರ್ತೋಸ್ತು. ಹುಡುಗನ ಬಲಗೈಯನ್ನ ನಿಮ್ಮ ಮಗಳ ಭುಜದ ಮೇಲೆ ಇಡಿಸಿ. ಧರ್ಮೇ ಚ ಅರ್ಥೇ ಚ ಕಾಮೇ ಚ ನಾತಿ ಚರಿತವ್ಯ ತ್ವಯೇಯಂ. ಧರ್ಮೇ ಚ ಅರ್ಥೇ ಚ ಕಾಮೇ ಚ ನಾತಿ ಚರಾಮಿ. ಧರ್ಮೇ ಚ ಅರ್ಥೇ ಚ ಕಾಮೇ ಚ ನಾತಿ ಚರಿತವ್ಯ ತ್ವಯೇಯಂ. ಧರ್ಮೇ ಚ ಅರ್ಥೇ ಚ ಕಾಮೇ ಚ ನಾತಿ ಚರಾಮಿ. ಅವರು ಹೇಳ್ತಾ ಇದ್ದಾರಪ್ಪ, ನನ್ನ ಮಗಳನ್ನ ಮದುವೆ ಆದಮೇಲೆ ಧರ್ಮದಲ್ಲಾಗ್ಲಿ ಅರ್ಥದಲ್ಲಾಗ್ಲಿ ಕಾಮದಲ್ಲಾಗ್ಲಿ ಯಾವುದೇ ಕೆಲಸದಲ್ಲಿ ಅವಳ ಪರ್ಮಿಷನ್ ಇಲ್ಲದೆ ಅತಿಕ್ರಮಿಸಿ ಹೋಗಬೇಡ ಅಂತ ಕೇಳ್ಕೊಳ್ತಾ ಇದ್ದಾರೆ. ನೀನು ಒಪ್ಕೊಂಡು ಆಯ್ತು ಅಂತ ಹೇಳಿದ್ಯಪ್ಪ. ಅಜ್ಜ ಅಜ್ಜಿನವೇ ದಾರೆ ಇರಲಿ.
कन्यां कनकसम्पन्नां कनकाभरणैर्युतां दास्यामि जिष्णवे तुभ्यं ब्रह्मलोके जिगीषया विश्वम्भर पञ्चभूताः साक्षिण्या सर्वदेवताः इमां कन्यां प्रदास्यामि पितॄणां तारणाय च कन्यादानमुहूर्तस्सु मुहूर्तोद्विद्यन गृह्णन्तु सुमुहूर्तोऽस्तु। ಈಗ ಕಂಕಣ ಮಾಂಗಲ್ಯ ಪೂಜೆ ಆಗುತ್ತೆ, ಧಾರಣೆ ಆಗುತ್ತೆ. ಮಿಕ್ಕಿದವರೆಲ್ಲನೂ ಮಂಟಪ ಎಳೆದು ಹೋಗ್ಬೋದು. ನಾನು ಗಂಡು ಹೆಣ್ಣನ್ನು ಕೂಡಿಸ್ಕೊಳ್ತೀನಿ. ಯಾರಾದರೂ ಮುತ್ತೈದೆಯರು ಬಂದು ಮಾಂಗಲ್ಯ ತಟ್ಟೆ ತೊಗೊಂಡೋಗಿ ಹಿರಿಯರ ಕೈಯಲ್ಲಿ ಮುಟ್ಟಿಸ್ಬಿಟ್ಟು ಆಶೀರ್ವಾದ ತೊಗೊಂಡು ಬನ್ನಿಮ್ಮ. ದಿನ ಮಹಾಜನ್ ಮನೆ ಮೊಮ್ಮಗಳು ಅಂತ ಮರ್ಯಾದೆ ಕೊಡ್ತಾ ಇದ್ದೆ. ಈಗ ಅದರ ಅವಶ್ಯಕತೆ ಇಲ್ಲ. ತಗೊಂಡು ಎಡಗೈ ಮುಟ್ಟಿಸಿ ಬಲಗೈ ಕಟ್ಟಮ್ಮ. ಓಕೆ, ಅದೇ ಥರನೇ ಎಡಗೈಗೆ ಮುಟ್ಟಿಸಿ ಬಲಗೈ ಕಟ್ಟಬೇಕಮ್ಮ. ಕೊಡಿಮ್ಮ, ಒಂದು 4 ಜನ ಮುತ್ತೈದೆಯರನ್ನ ಕರಿಮ್ಮ. ಇಲ್ಲಿ ಕೈ ಒರೆಸ್ಕೊಳಪ್ಪ. ಹಾಗೇನೆ ಎರಡು ಕೆನ್ನೆಗೆ 2 ಕೈಗೆ ಸವರ್ಬೇಕಪ್ಪ. ಕೈ ಕೊಡಮ್ಮ. ಕೈ ಮೇಷ್ಟ್ರಿಗೆ ನಿಜ ಗೊತ್ತಾದ ತಕ್ಷಣ ನನಗೆ ಉಲ್ಟಾ ಹೊಡೆದ್ಬಿಡ್ಲಿ ಅನಿಕಾ. ಈ ಕಂಬಳಿ ಹೇಳಿದ್ ಸರಿನೇ, ಅನಿಕನ್ನ ನಂಬೇಡ ಅಂತ ಬೇಜಾನ್ಸಲ ಹೇಳಿದ್ಲು. ನಾನೇ ಕೇಳಬೇಕಿತ್ತು, ದಡ್ಡಿ. ಹೇಗೋಗೋದಿಲ್ಲಿಂದ?
ಈಗ ಕಂಕಣ ಮತ್ತು ಮಾಂಗಲ್ಯ ಪೂಜೆ ಆಗುತ್ತೆ. ಪೂಜೆ ಆದಮೇಲೆ ಧಾರಣೆ ಆಗುತ್ತೆ. ಏನಪ್ಪ ಪೂಜೆ ಮಾಡೋಣ ಮೊದಲು. ಓಂ ಆಗಮಾರ್ಥಂ ದೇವಾನಾಂ ಗಮನಾರ್ಥಂ ಸುರಕ್ಷತಾಂ ಕುರ್ವೇ ಗಂಟಾರವಂತಂತ್ರ ದೇವತಾತ್ಮಾನಲಾಂಛನಂ. ಕೇಶವಾಯ ಸ್ವಾಹ, ನಾರಾಯಣಾಯ ಸ್ವಾಹ, ಮಾಧವಾಯ ಸ್ವಾಹ, ಗೋವಿಂದಾಯ ನಮಃ, ಹರಯೇ ನಮಃ, ಶ್ರೀಕೃಷ್ಣಾಯ ನಮಃ. ಪ್ರಣವಸ್ಯ ಪರಬ್ರಹ್ಮ ಋಷಿ ಪರಮಾತ್ಮ ದೇವತಾ ದೈವಿ ಗಾಯತ್ರಿ ಛಂದ ಪ್ರಾಣಾಯಾಮೇ ವಿನಿಯೋಗ ಇಟ್ಕೊಂಡಿರೋದು. ಭೂರ್ಭುವಸ್ವರೋಂ ಶುಭಾಭ್ಯಾಂ ಶುಭೆ ಶೋಭನೆ ಮುಹೂರ್ತೆ ಅದ್ಯ ಬ್ರಹ್ಮಣಃ ದ್ವಿತೀಯ ಪರಾರ್ಧೆ ಶ್ವೇತ ವಾರಾಹ ಕಲ್ಪೆ ವೈವಸ್ವತ ಮನ್ವಂತರೆ ಕಲಿಯುಗೆ ಪ್ರಥಮ ಪಾದೆ ಜಂಬೂದ್ವೀಪೆ ಭಾರತವರ್ಷೆ ಭರತಖಂಡೇ ದಂಡಕಾರಣ್ಯೇ ಗೋದಾವರ್ಯಾಃ ದಕ್ಷಿಣೇ ತೀರೆ ಶಾಲಿವಾಹನ ಶಖೆ ಬೌದ್ಧಾವತಾರೆ ಶ್ರೀರಾಮ ಕ್ಷೇತ್ರೆ. ಈಗ ರಕ್ಷಾಸೂತ್ರ ಮಾಂಗಲ್ಯ ದೇವತೆಯನ್ನ ಪೂಜೆ ಮಾಡಬೇಕು. ಓಂ ಸತ್ವಮೇವ ತಿತನಾಪನಂತೋ ಯತ್ರ ಧೀರಾ ಮನಸಾ ವಾಚಾ ಮಕ್ರತ ಅತ್ರ ಸಖಾಯ ಸಖ್ಯಾನಿ ಜಾನತೆ ಭದ್ರೈಷಾನ್ ಲಕ್ಷ್ಮೇರ್ನಿಹಿತಾದಿವಾಚಿ. ಕಂಕಣ ಮಾಂಗಲ್ಯ ದೇವತಾಭ್ಯೋ ನಮಃ. ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ ಆವಾಹಯಾಮಿ ರತ್ನ ಸಿಂಹಾಸನಂ ಸಮರ್ಪಯಾಮಿ. ಮೂರುಧರಣಿ ಬಲಗೈಯಲ್ಲಿ ಪಾದ್ಯಂ ಪಾದ್ಯಂ ಸಮರ್ಪಯಾಮಿ ಅರ್ಘ್ಯಂ ಸಮರ್ಪಯಾಮಿ ಆಚಮನಂ ಸಮರ್ಪಯಾಮಿ. ಒಂದು ಉದ್ಧರಣ ನೀರು ಹಿಡ್ಕೊಳ್ಳೋದು ಕೈಯಲ್ಲಿ, ಎಡಗೈಯಲ್ಲಿ ಹಿಡ್ಕೊಳ್ಳೋದು, ಬಲಗೈನಲ್ಲಿ ಒಂದು ಹೂವು ಕೊಡ್ತೀನಿ. ಇದನ್ನು ತಗೊಂಡು ಅದ್ಕೊಂಡು ಪ್ರೋಕ್ಷಣೆ ಮಾಡೋದು. ಓಂ ಆಪೋಹಿಷ್ಟಾಮಯ ಭುವಸ್ಥಾನ ಊರ್ಜೆ ದಧಾತನ ಮಹೇರಣಾಯ ಚಕ್ಷಸೆ ಯೋ ವಶ್ಯಪತಮೋರತಸ್ತಸ್ಯ ಭಾಜಯತೆ ಹನಃ ಉಷತೀರಿವ ಮಾತರಾಃ ತಸ್ಮಾರಂಗಮಾಮವೋ ಯಸ್ಯ ಕ್ಷಯಾಯ ಜಿನ್ಮಥ ಆಪೋ ಜನಯಥಾಚನಃ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ. ಈಗ ಅರ್ಶಿನ ಕುಂಕುಮ ಪೂಜೆ ಮಾಡಬೇಕು. ತಗೊಳ್ಳಿ, ಮೊದಲು ಅರ್ಶಿನ ಆಮೇಲೆ ಕುಂಕುಮ. ನೀರು ಮಾಡಮ್ಮ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಹರಿದ್ರ ಕುಂಕುಮ ಮಂಗಳ ದ್ರವ್ಯಾಣಿ ಸಮರ್ಪಯಾಮಿ. ಅಕ್ಷರ ತಗೊಂಡು ಪೂಜೆ ಮಾಡಿ. ಬ್ರಾಹ್ಮೀ ನಮಃ, ಮಾಹೇಶ್ವರ್ಯೈ ನಮಃ, ಕೌಮಾರ್ಯೈ ನಮಃ, ವೈಷ್ಣವ್ಯೈ ನಮಃ, ವಾರಾಹ್ಯೈ ನಮಃ, ಇಂದ್ರಾಣಿ ನಮಃ, ಚಾಮುಂಡಾಯ ನಮಃ, ದುರ್ಗಾಯ ನಮಃ. ನಾಮ ಪೂಜಾನ್ ಸಮರ್ಪಯಾಮಿ. ಧೂಮ್ ಧೂಮ್ ತಾನನ ಧೂಮ್ ಧೂಮ್ ತಾನನ ಧೂಮ್ ಧೂಮ್ ತಾನನ ಧೂಮ್ ಧೂಮ್ ತಾನನ ಧೂಮ್ ಧೂಮ್ ತಾನನ. ಧೂಪಂ. ಓಂ ದಶಾಂಗಂ ರುದ್ರಲೋಕೇತಂ ಸುಗಂಧಂ ಚ ಮನೋಹರಂ ಕಪಿಲಾಘೃತ ಸಂಯುಕ್ತಂ ಧೂಪೋಯಂ ಪ್ರತಿಗೃಹ್ಯತಾಂ. ಧೂಪಮಾಗ್ರಾಪಯಾಮಿ. ಧೂಪಾನಂತರಂ ಆಚಮನಂ ಸಮರ್ಪಯಾಮಿ. ಆಚಮನಾನಂತರಂ ಪರಿಮಳಪತ್ರ ಪುಷ್ಪಾಣಿ ಸಮರ್ಪಯಾಮಿ. ಬಿಟ್ರೆ ದೀಪ ಹಚ್ಕೊಡಿ. ಇವಾಗ ಆರತಿ ಮಾಡೋಣ. ಓಂ ದೇವೀಂ ವಾಚಮಜನಯಂತ ದೇವಾಸ್ತಾಂ ವಿಶ್ವರೋಪಾ ಪಶವೋ ವದಂತಿ ಸಾನೋ ಮಂತ್ರೇ ಸಮೋರ್ಜಂತು ಹಾನಾಧೇನುರ್ವಾಗತ್ಮಾನುಪಸ್ತುತೈತೋ. ಕರ್ಪೂರ ನೀರಾಜನಂ ದರ್ಶಯಾಮಿ. ನೀರಾಜನಾನಂತರಂ ಆಚಮನಂ ಸಮರ್ಪಯಾಮಿ. ಆಚಮನಾನಂತರಂ ಪರಿಮಳಪತ್ರ ಪುಷ್ಪಾಣಿ ಸಮರ್ಪಯಾಮಿ. ಮಂಗಳಾರತಿ ತಗೊಳ್ಳಿ. ರಕ್ಷಾನ್ ಧಾರಯಾಮಿ. ಹಲೋ. ಹಲೋ ಮೇಡಮ್, ನಿಮ್ಮ ಕಾಲ್ಗೆ ವೆಯ್ಟ್ ಮಾಡ್ತಾ ಇದ್ದೆ. ವೇಟ್ ಮಾಡಿದ ಸಾಕು, ಈಗ ಟೈಮ್ ಬಂದಿದೆ. ನೀವು ಅನ್ನಿ ಮೇಡಮ್, ನನ್ನ ಕೆಲಸ ಆಕ್ಟಿವೇಟ್ ಆದಾಗನೇ ಲೆಕ್ಕ.
ಈಗ ಎಲ್ಲಿದ್ಯಾ? ಎದುರುಗಡೆ ಇರೋ ಬಿಲ್ಡಿಂಗಲ್ಲಿ ಇದ್ದೀನಿ. ಗುಡ್. ಇನ್ನು ಸ್ವಲ್ಪ ಹೊತ್ತಲ್ಲೇ ಎಲ್ಲರೂ ಆಚೆ ಬರ್ತಾರೆ. ಗುರಿ ಮಿಸ್ ಆಗಬಾರ್ದು. ಇದುವರೆಗೂ ಯಾವತ್ತೂ ಗುರಿ ಬಿಸಾಗಿಲ್ಲ ಮೇಡಮ್. ಬುಲೆಟ್ ಅವಳ ಬಾಡಿಯಲ್ಲಿ ಇಳಿಬೇಕು. ಅರ್ಥ ಆಯ್ತಾ? ಗಾಟ್ ಇಟ್. ನಿಮ್ಮ ಕೆಲಸ ಆಯಿತು ಅಂದ್ಕೊಳ್ಳಿ ಮೇಡಮ್. ಏಯ್, ನೀನು ಹೇಗೆ ತಪ್ಪಿಸ್ಕೊಂಡೆ? ಲೇ ಅದನ್ನೆಲ್ಲ ಬಿಡು. ಈಗ ಮುಂದೇನು ಪ್ಲ್ಯಾನ್ ಮಾಡಿದ್ಯಾ? ಇನ್ ಪ್ಲಾನ್ ಏನು ಮಾಡೋದಿಲ್ಲ, ಮಾಡಿದ್ದನ್ನೇ ಮುಗಿಸೋದಷ್ಟೇ. ಇನ್ನ ಕೆಲವು ಕ್ಷಣದಲ್ಲಿ ಕಮಲಿ ಮಹಾಜನ್, ಅದೇನಂತಾರೆ, ಹಾ, ದಿವಂಗತಳಾಗ್ತಾಳೆ.